ನನಗೆ ಗೊತ್ತಿಲ್ಲಪ್ಪ. ಏನಾಯ್ತು ಎಷ್ಟೊತ್ತಿಗೆ ಸರ್ ಸರ್ ಈಗ ಸರ್ ತುಂಬ ಕಷ್ಟ ಆಯ್ತದೆ ಸರ್ ಇವಾಗ. ಅದು ಗಾಡಿ ರೆಡಿ ಆಗಬೇಕು, ಅವೆಲ್ಲ ಏನು ಎತ್ತ ಅಂತ ನೋಡಬೇಕು. ಅವ್ರು ಕೇಳಿದ್ವಿ ಮಯೂರ್ ಪಾಟೀಲ್ ಅವ್ರಿಗೆ. ಅವರು ನೈಟು ಅದು ಡ್ರಿಂಕ್ಸ್ ಮಾಡಿದಾಗ ಸುಮ್ಮನೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಏನು ಅದ್ರ ಬಗ್ಗೆ ಅವರೇನು ಜಾಸ್ತಿ ಇದು ಮಾಡಲಿಲ್ಲ. ಅದರಿಂದ ಪೊಲೀಸ್ನವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಯ್ತು. ಕೊಟ್ವಿ. ಕಾರ್ ಇನ್ಸೂರೆನ್ಸ್ ಇಲ್ಲ ಅಂತಲ್ಲ. ಹಾಂ ಸರ್, ಅದು ನನಗೆ ಗೊತ್ತಿಲ್ಲ ಸರ್. ಅದು ಕಾರ್ ಇನ್ಸೂರೆನ್ಸ್ ಇಲ್ಲದೆ ಇರೋದು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಚೆಕ್ ಮಾಡಿಲ್ಲ ಅದನ್ನು. ನೀವು ಯಾವಾಗ ಕಾರ್ ತೊಗೊಂಡಿರಿ ಸರ್? ಎಷ್ಟು ದಿನ ಆಗಿದೆ? ಎಷ್ಟು EMI ಆಗಿದೆ? ಈಗ ಹೆಂಗೆಲ್ಲ ಕಷ್ಟಪಟ್ಟು ತೊಗೊಂಡಿರಿ ಕಾರ್? ಏನು ಕತೆ ಅಂತ ಸರ್? ಕಾರು ನಾವು EMI ಹೊಸ ಕಾರು ಸರ್. 15 ದಿನ ಆಗೈತೆ ಸರ್ ಬಂದಿದ್ದು ಹೊಸ ಕಾರು. ಮಿಸ್ಸಸ್ ಅವ್ರದ್ದು ಒಡವೆ, ನಮ್ಮದು ಸ್ವಲ್ಪ ಸೇವಿಂಗ್ಸ್ ದುಡ್ಡು, PF ದುಡ್ಡು ಎಲ್ಲ ಇದು ಮಾಡಿಬಿಟ್ಟು ಗಾಡಿ ತೊಗೊಂಡಿದ್ದು, ಏನೋ ದುಡಿಯೋಣ ಅಂತ ಅಂದ್ಬಿಟ್ಟು. ನನಗೆ ಗೊತ್ತಿಲ್ಲಪ್ಪ. ಏನಾಯ್ತು ಎಷ್ಟೊತ್ತಿಗೆ ಸರ್ ಸರ್ ಈಗ ಸರ್ ತುಂಬ ಕಷ್ಟ ಆಯ್ತದೆ ಸರ್ ಇವಾಗ. ಅದು ಗಾಡಿ ರೆಡಿ ಆಗಬೇಕು, ಅವೆಲ್ಲ ಏನು ಎತ್ತ ಅಂತ ನೋಡಬೇಕು. ಅವ್ರು ಕೇಳಿದ್ವಿ ಮಯೂರ್ ಪಾಟೀಲ್ ಅವ್ರಿಗೆ. ಅವರು ನೈಟು ಅದು ಡ್ರಿಂಕ್ಸ್ ಮಾಡಿದಾಗ ಸುಮ್ಮನೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಏನು ಅದ್ರ ಬಗ್ಗೆ ಅವರೇನು ಜಾಸ್ತಿ ಇದು ಮಾಡಲಿಲ್ಲ. ಅದರಿಂದ ಪೊಲೀಸ್ನವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಯ್ತು. ಕೊಟ್ವಿ. ಕಾರ್ ಇನ್ಸೂರೆನ್ಸ್ ಇಲ್ಲ ಅಂತಲ್ಲ. ಹಾಂ ಸರ್, ಅದು ನನಗೆ ಗೊತ್ತಿಲ್ಲ ಸರ್. ಅದು ಕಾರ್ ಇನ್ಸೂರೆನ್ಸ್ ಇಲ್ಲದೆ ಇರೋದು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಚೆಕ್ ಮಾಡಿಲ್ಲ ಅದನ್ನು. ನೀವು ಯಾವಾಗ ಕಾರ್ ತೊಗೊಂಡಿರಿ ಸರ್? ಎಷ್ಟು ದಿನ ಆಗಿದೆ? ಎಷ್ಟು EMI ಆಗಿದೆ? ಈಗ ಹೆಂಗೆಲ್ಲ ಕಷ್ಟಪಟ್ಟು ತೊಗೊಂಡಿರಿ ಕಾರ್? ಏನು ಕತೆ ಅಂತ ಸರ್? ಕಾರು ನಾವು EMI ಹೊಸ ಕಾರು ಸರ್. 15 ದಿನ ಆಗೈತೆ ಸರ್ ಬಂದಿದ್ದು ಹೊಸ ಕಾರು. ಮಿಸ್ಸಸ್ ಅವ್ರದ್ದು ಒಡವೆ, ನಮ್ಮದು ಸ್ವಲ್ಪ ಸೇವಿಂಗ್ಸ್ ದುಡ್ಡು, PF ದುಡ್ಡು ಎಲ್ಲ ಇದು ಮಾಡಿಬಿಟ್ಟು ಗಾಡಿ ತೊಗೊಂಡಿದ್ದು, ಏನೋ ದುಡಿಯೋಣ ಅಂತ ಅಂದ್ಬಿಟ್ಟು. ನನಗೆ ಗೊತ್ತಿಲ್ಲಪ್ಪ. ಏನಾಯ್ತು ಎಷ್ಟೊತ್ತಿಗೆ ಸರ್ ಸರ್ ಈಗ ಸರ್ ತುಂಬ ಕಷ್ಟ ಆಯ್ತದೆ ಸರ್ ಇವಾಗ. ಅದು ಗಾಡಿ ರೆಡಿ ಆಗಬೇಕು, ಅವೆಲ್ಲ ಏನು ಎತ್ತ ಅಂತ ನೋಡಬೇಕು. ಅವ್ರು ಕೇಳಿದ್ವಿ ಮಯೂರ್ ಪಾಟೀಲ್ ಅವ್ರಿಗೆ. ಅವರು ನೈಟು ಅದು ಡ್ರಿಂಕ್ಸ್ ಮಾಡಿದಾಗ ಸುಮ್ಮನೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಏನು ಅದ್ರ ಬಗ್ಗೆ ಅವರೇನು ಜಾಸ್ತಿ ಇದು ಮಾಡಲಿಲ್ಲ. ಅದರಿಂದ ಪೊಲೀಸ್ನವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಯ್ತು. ಕೊಟ್ವಿ. ಕಾರ್ ಇನ್ಸೂರೆನ್ಸ್ ಇಲ್ಲ ಅಂತಲ್ಲ. ಹಾಂ ಸರ್, ಅದು ನನಗೆ ಗೊತ್ತಿಲ್ಲ ಸರ್. ಅದು ಕಾರ್ ಇನ್ಸೂರೆನ್ಸ್ ಇಲ್ಲದೆ ಇರೋದು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಚೆಕ್ ಮಾಡಿಲ್ಲ ಅದನ್ನು. ನೀವು ಯಾವಾಗ ಕಾರ್ ತೊಗೊಂಡಿರಿ ಸರ್? ಎಷ್ಟು ದಿನ ಆಗಿದೆ? ಎಷ್ಟು EMI ಆಗಿದೆ? ಈಗ ಹೆಂಗೆಲ್ಲ ಕಷ್ಟಪಟ್ಟು ತೊಗೊಂಡಿರಿ ಕಾರ್? ಏನು ಕತೆ ಅಂತ ಸರ್? ಕಾರು ನಾವು EMI ಹೊಸ ಕಾರು ಸರ್. 15 ದಿನ ಆಗೈತೆ ಸರ್ ಬಂದಿದ್ದು ಹೊಸ ಕಾರು. ಮಿಸ್ಸಸ್ ಅವ್ರದ್ದು ಒಡವೆ, ನಮ್ಮದು ಸ್ವಲ್ಪ ಸೇವಿಂಗ್ಸ್ ದುಡ್ಡು, PF ದುಡ್ಡು ಎಲ್ಲ ಇದು ಮಾಡಿಬಿಟ್ಟು ಗಾಡಿ ತೊಗೊಂಡಿದ್ದು, ಏನೋ ದುಡಿಯೋಣ ಅಂತ ಅಂದ್ಬಿಟ್ಟು.